ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಮುಂಜಾನೆ ನೋಡುವುದರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ದೇವರು ನಮ್ಮನ್ನು ಅದ್ಭುತವಾಗಿಯೂ ಆತನ ಕರುಣೆಯಿಂದ ನಮ್ಮನ್ನು ಕಾಪಾಡಿಕೊಂಡು ಬರ್ತಾ ಇದ್ದಾರೆ. ಹೌದು ಪ್ರೀತಿಯುಳ್ಳ ದೇವರ ಮಕ್ಕಳೇ, ಯಾವಾಗಲೂ ಆತ ನಮ್ಮನ್ನು ಕೈ ಬಿಡುವುದಿಲ್ಲ, ನಮ್ಮನ್ನು ಕೈ ಹಿಡಿದು ನಡೆಸುವಂತಹ ಸರ್ವಶಕ್ತನಾಗಿದ್ದಾನೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ಶಾಲೋಮ್, ಸಮಾಧಾನ ನಿಮಗೂ ನಿಮ್ಮ ಕುಟುಂಬದಲ್ಲೂ ಸಮಾಧಾನವಾಗಿರಲಿ. ನೀವು ಪ್ರತಿದಿನ ದೇವ್ರ ವಾಕ್ಯನ ಓದ್ತಾ ಇದ್ರೆ ಎಂಬುದನ್ನು ನಂಬ್ತೇನೆ. ದೇವರು ನಮ್ಮನ್ನು ಹೆಚ್ಚಾಗಿ ನಮ್ಮನ್ನು ಆಶೀರ್ವದಿಸುವಂಥ ದೇವರು, ನಮ್ಮನ್ನು ಯಾವಾಗಲೂ ಕೈ ಬಿಡುವುದಿಲ್ಲ. ಪ್ರೀತಿಯುಳ್ಳ ದೇವ ಮಕ್ಕಳಿಗೆ ದಿನ ದೇವ್ರ ವಾಗ್ದಾನ ನಿಮಗಾಗಿ ಒಳ್ಳೆಯ ವಾಗ್ದಾನ ಕೊಟ್ಟಿದೆ. ದಾವೀದನ ಬರೆದ ಕೀರ್ತನೆ 18ನೇ ಅಧ್ಯಾಯ 19ನೇ ವಾಕ್ಯ ನಿಮಗಾಗಿ ನಾವು ಓದ್ತೀನಿ. ಏನಂತಂದರೆ, ದೇವರು ಒಳ್ಳೆ ನಮ್ಮನ್ನು ಯಾವಾಗಲೂ ಆತ ಕೈ ಬಿಡುವುದಿಲ್ಲ. ಪ್ರೀತಿ ದೇವ ಮಕ್ಕಳೇ, ನಮ್ಮನ್ನು ಯಾವಾಗಲೂ ಕೈ ಹಿಡಿದು ನಡೆಸುವಂಥ ದೇವರು. ನೋಡಿ, ಆತನು ನನ್ನನ್ನು ಬಿಡಿಸಿ ವಿಶಾಲ ಸ್ಥಳದಲ್ಲಿ ಸೇರಿಸಿದನು, ನನ್ನನ್ನು ಮೆಚ್ಚಿ ರಕ್ಷಿಸಿದನು. ನೋಡಿ ಪ್ರೀತಿಯುಳ್ಳ ದೇವರೇ, ಏನಂತಾರೆ, ಆತನು ನನ್ನನ್ನು ಬಿಡಿಸಿ ವಿಶಾಲ ಸ್ಥಳದಲ್ಲಿ ಸೇರಿಸಿದನು. ನೋಡಿ, ದಾವೀದನ ಜೀವಿತದ ನೋಡಿ ಹೇಳ್ತಾರೆ, ದಾವೀದನು ಯಾವಾಗಲೂ ದೇವರನ್ನು ಆರಾಧಿಸುತ್ತಾ ವ್ಯಕ್ತಿಯಾಗಿದ್ದ. ಆತನು ಕುರಿ ಕಾಯುವಂಥ ಸಮಯದಲ್ಲೂ ಕೂಡ ದೇವರನ್ನೇ ಆರಾಧಿಸ್ತಾ ಇದ್ದ. ದೇವರೇ, ನೀನೇನೇ ಆತುಕೊಂಡೆ, ನೀನು ನನ್ನನ್ನು ವಿಶ್ರಾಂತ ಸ್ಥಳದಲ್ಲಿ ಸೇರಿಸ್ತಿ, ಮೆಚ್ಚಿ ರಕ್ಷಿಸ್ತಿ ಎಂಬುದಾಗಿ ನಾವು ಕೂಡ ಪ್ರತಿದಿನ ದೇವರನ್ನು ಆರಾಧಿಸ್ಬೇಕು. ಪ್ರೀತಿಯ ದೇವ ಮಕ್ಕಳೇ, ಪ್ರತಿದಿನ ದೇವರನ್ನು ಕೊಂಡಾಡುವಾಗ ದೇವರು ಎಷ್ಟು ಸಂತೋಷವುಳ್ಳನಾಗಿದ್ದಾನೆ. ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸುವಂಥ ದೇವರು, ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಸ್ಥಳದಲ್ಲಿ ಏರಿಸುವಂಥ ದೇವರು. ಈ ದಿನಗಳಲ್ಲಿ ನಾವು ಗಲಿಬಿಳೆಯಲ್ಲಿ ಇರ್ತೀವಿ. ಅಯ್ಯೋ, ನಾನು ಏನು ಮಾಡಲಿ, ನನ್ನ ಜೀವಿತ ಈ ಥರ ಸ್ಥಿತಿಯಲ್ಲಿದೆ ಎಂಬುದಾಗಿ ನಾವು ದುಃಖ ಪಡದೆ ನಾವು ದೇವರನ್ನು ಕೊಂಡಾಡಬೇಕು, ದೇವರನ್ನು ಆರಾಧಿಸಬೇಕು. ಆತನು ನಮ್ಮನ್ನು ಕೈ ಬಿಡೋದಿಲ್ಲ, ನಮ್ಮನ್ನು ಕೈ ಹಿಡಿದು ನಡೆಸುವಂಥ ದೇವರಾಗಿದ್ದಾನೆ. ಅದೇ ಥರ 2ನೇ ಸಾಮುವೇಲ 22ನೇ ಅಧ್ಯಾಯ 49 ವಾಕ್ಯ ಹೀಗೆ ಹೇಳ್ತದೆ, ಅವತ್ತು ಯಾವಾಗಲೂ ಅಲ್ಲಿ ಕೊಂಡಾಡ್ತಾ ಇದ್ದಾರೆ ಎಂಬುದಾಗಿ ನೋಡ್ತೇವೆ. ನೋಡಿ, ಅಲ್ಲಿ ಯಾವಾಗಲೂ ಕೊಂಡಾಡ್ತಾ ಇದ್ದ ದಾವೀದನ ನೋಡಿ, ಶತ್ರುಗಳಿಂದ ನನ್ನನ್ನು ಬಿಡಿಸುತ್ತಾನೆ, ನೀನು ನನ್ನನ್ನು ನನ್ನ ಎದುರುಗಾಳಿಗೆ ತಪ್ಪಿಸಿ ಉನ್ನತ ಪಡಿಸುತ್ತಿ, ಬಲಾತ್ಕಾರಿಗಳಿಂದ ನನ್ನನ್ನು ರಕ್ಷಿಸುತ್ತಿ. ಆಮೀನ್. ನಮಗೆ ಶತ್ರುಗಳು ಇರ್ಬೋದು ಪ್ರೀತಿಯ ಮಕ್ಕಳೇ, ನಮ್ಮ ಆತ್ಮಿಕರಾಗಿರ್ಬೋದು, ನಮ್ಮ ಸ್ನೇಹಿತರಾಗಿರ್ಬೋದು. ಅಯ್ಯೋ, ಇವನೇನು ಮಾಡ್ತಾನೆ, ಇವನಿಗೇನಾದರೂ ಮಾಡಬೇಕು ಎಂಬಂಥ ಶತ್ರುಗಳು ನಮ್ಮಲ್ಲಿರ್ತಾರೆ. ಆದರೆ ನಾವು ಭಯಪಡಬಾರ್ದು. ದೇವರಿಗೆ ನಾವು ಹತ್ತಿರ ಇರಬೇಕು. ದೇವ್ರಿಗೆ ನಾವು ಯಾವಾಗಲೂ ಸ್ತುತಿಸ್ತಾ ಇರಬೇಕು. ದೇವರು ನಮ್ಮನ್ನು ಅದ್ಭುತವಾಗಿ ರಚಿಸಿದ್ದಾನೆ, ನಮ್ಮನ್ನು ರಕ್ಷಿಸ್ತಾನೆ. ಆತ ನಮ್ಮ ಮೇಲೆ ನಂಬಿಕೆ ಇರ್ತಾರೆ. ದೇವರು ಒಳ್ಳೆಯವರು, ನಮ್ಮನ್ನು ಯಾವಾಗಲೂ ಕೈ ಬಿಡುವುದಿಲ್ಲ. ಪ್ರೀತಿಯ ಮಕ್ಕಳು, ನೋಡಿ ದಾವೀದನ ಜೀವಿತ ನೋಡಿ, ಯಾವಾಗಲೂ ಆತ ಆರಾಧಿಸ್ತಾ ಇದ್ದ, ಆತ ದೇವರನ್ನೇ ಕೊಂಡಾಗ್ತಾ ಇದ್ದ. ಕುರಿ ಕಾಯುವಂಥ ಸಮಯದಲ್ಲಿ ಯಾರಾದರೂ ಬಂದರೆ ಆತನನ್ನು ಕುರಿ ಏನಾದರೂ ಬಚ್ಚಿಡಬೇಕು ಅಥವಾ ಏನಾದರೂ ಕುರಿಗೆ ಇದು ಮಾರಬೇಕೆಂಬಂಥ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ದೇವರನ್ನು ಆರಾಧಿಸ್ತಾ ಇದ್ದ. ಆತನ ಶತ್ರುಗಳಿಗೆ ಭಯಪಡದೆ, ದೇವರೇ ನೀ ನನ್ನ ಸಂಗಡ ಇದೆಯಾ ಎಂಬುದಾಗಿ ಧೈರ್ಯದಿಂದ ಆತ ಜೀವಿಸ್ತಾ ಇದ್ದ ಎಂಬುದಾಗಿ ನೋಡ್ತೇವೆ. ಅದೇ ಥರ ಇನ್ನೊಂದು ವಾಕ್ಯ ಇರುತ್ತದೆ ಪ್ರೀತಿಯ ಮಕ್ಕಳೇ, 107ನೇ ಅಧ್ಯಾಯ ಕೀರ್ತನೆ 107ನೇ ಅಧ್ಯಾಯ 20ನೇ ವಾಕ್ಯ ನಿಮಗಾಗಿ ಓದ್ತೀನಿ. ಏನು ಹೇಳ್ತದೆ ಅಂದರೆ, ಅಲ್ಲಿ ಸತ್ತಿನವ್ರಿಗೂ ಕೂಡ ಬದುಕಿಸ್ತಾನೆ ಎಂಬುದಾಗಿ. ನೋಡಿ ಯಾವ ಥರ ದೇವರು ನಮ್ಮನ್ನು ಎಲ್ಲ ರೀತಿಯಲ್ಲಿ ಕಾಯುವಂಥ ದೇವರು, ನಮ್ಮನ್ನು ಕೈ ಬಿಡದಂಥ ದೇವರಾಗಿದ್ದಾನೆ. 107ನೇ ಅಧ್ಯಾಯ, ದಾವೀದನ ಬರೆದ 107ನೇ ಅಧ್ಯಾಯ 20ನೇ ವಾಕ್ಯ, ಆತನು ದೂತನನ್ನು ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು, ಸಮಾಧಿಗೆ ಸೇರಿದಂತೆ ಮಾಡಿದನು. ಆಮೇನ್. ನೋಡಿ, ಎಷ್ಟೋ ಜನ ಈ ದಿನಗಳಲ್ಲಿ ನಮ್ಮ ಜೊತೆಯಲ್ಲಿರದೆ ಎಷ್ಟೋ ಜನ ಸತ್ತುತ್ತಾರೆ. ಆದರೆ ನಮಗಾದರೂ ಆತನ ವಾಕ್ಯದಿಂದ ನಮ್ಮನ್ನು ಬದುಕಿಸ್ತಾರೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ನಾವು ಯಾವಾಗಲೂ ದೇವರ ವಾಕ್ಯಗಳ ಮೂಲಕ ನಮ್ಮ ಬಾಯಲ್ಲಿ ಇರಬೇಕು. ನಮ್ಮ ಯಾವಾಗಲೂ ದಾರಿಯಲ್ಲಿ ನಡೆಯುವಾಗಲೂ ದೇವ್ರ ವಾಕ್ಯಗಳು ಇರುವಾಗ ನಮ್ಮನ್ನು ದೂತನ ಹಾಗೆ ಕಾಪಾಡ್ತಾರೆ ಎಂಬುದಾಗಿ ದೇವ್ರ ವಾಕ್ಯ ಇರ್ತದೆ. ನಮ್ಮ ಜೀವಿತ ಎಂಥ ಪರಿಸ್ಥಿತಿಯಲ್ಲಿರ್ಬೋದು, ಎಂಥ ವ್ಯಕ್ತಿ ನಮ್ಮನ್ನು ಇವ್ರಿಗೆ ಹೆಂಗಾದ್ರೂ ಮಾಡಿ ಮೋಸ ಮಾಡುವಂಥ ವ್ಯಕ್ತಿ ಆಗಿರ್ಬೋದು, ನಮ್ಮನ್ನು ನಮ್ಮ ಯಾವುದಾದ್ರೂ ತೊಂದರೆಗಳಿಗೆ ಸಿಕ್ಕಾಸ್ಬೇಕೆಂಬಂಥ ಶತ್ರು ನಮ್ಮಲ್ಲಿ ಇರ್ಬೋದು. ಆದರೆ ದೇವರು ನಿಮ್ಮ ಸಂಗಡ ಇರ್ತಾನೆ. ದಾವೀದನ ಹಾಗೆ ನಾವು ಸ್ತುತಿಸಬೇಕು. ಆತನು ನಮ್ಮನ್ನು ಬಿಡುಗಡೆ
ಕೊಡುವಂಥ ದೇವರಾಗಿದ್ದಾನೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ಯಾವುದಕ್ಕೂ ನಾವು ಭಯಪಡಬಾರದು. ದೇವರು ಹೇಳ್ತಿದ್ದಾನೆ, ನಿಮ್ಮನ್ನು ದೂತನ ಹಾಗೆ ಕಳಿಸ್ತಾನೆ, ನಿಮ್ಮ ವಾಕ್ಯಗಳನ್ನ ಮೂಲಕ ಆತ ನಮ್ಮನ್ನು ಗುಣಪಡಿಸ್ತಾನೆ. ನಾವು ಎಂಥ ಕಾಯಿಲೆಯಲ್ಲಿ ಇರ್ಬೋದು, ಎಂಥ ರೋಗದಲ್ಲಿ ಇರ್ಬೋದು, ಅದಕ್ಕೆ ಆತನ ವಾಕ್ಯದಿಂದ ನಾವು ಗುಣವಾಗ್ತೀವಿ. ಆತನ ಒಂದು ವಾಕ್ಯ ಮೂಲಕ ವ್ಯಾಧಿ ಎಲ್ಲ ದೂರ ಆಗುತ್ತೆ. ಭಯಪಡಬೇಡದು ಪ್ರೀತಿಯ ದೇವ ಮಕ್ಕಳೇ. ಇನ್ನೂ ಕೊನೆಯದಾಗಿ ಒಂದು ವಾಕ್ಯ ಓದ್ತೀನಿ. ಯೆರೆಮೀಯ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 7ನೇ ವಾಕ್ಯ ನಿಮಗಾಗಿ ಓದ್ತೀನಿ ಪ್ರೀತಿಯ ದೇವ ಮಕ್ಕಳೇ. ಯೆರೆಮೀಯ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 49 7ನೇ ವಾಕ್ಯ 17ನೇ ವಾಕ್ಯ ಹೇಳುತ್ತದೆ, ಯೆಹೋವನು ಈತೆನ್ನುತ್ತಾನೆ, ಆ ದಿನದಲ್ಲಿ ನಾನು ನಿನ್ನನ್ನು ಉದ್ಧರಿಸುವೆನು, ದಿನದಲ್ಲಿ ನಾನು ನಿನ್ನನ್ನು ಉದ್ಧರಿಸುವೆನು ನೀನು ಎಂಬುದಾಗಿ. ಆಮೇನ್. ದೇವರು ನಮ್ಮನ್ನು ಹೆದರಬೇಡ ಅಂತಾನೆ. ನೋಡಿ ಅಲ್ಲಿ ಏನಂತ, ಯೆಹೋವನು ಈತೆನ್ನುತ್ತಾನೆ, ಆ ದಿನದಲ್ಲಿ ನಾನು ನಿನ್ನನ್ನು ಉದ್ಧರಿಸುವೆನು, ನೀನು ಹೆದರುವ ಮನುಷ್ಯರ ಕೈಗೆ ಸಿಕ್ಕುವುದಿಲ್ಲ. ನೋಡಿ, ನಾವು ಹೆದರಬೇಕಾಗಿಲ್ಲ. ದೇವರು ನಮ್ಮ ಸಂಗಡ ಇದ್ದಾನೆ. ಇಂಥ ವ್ಯಕ್ತಿ ನನಗೆ ತೊಂದರೆ ಕೊಡ್ತಾ ಇದ್ದಾರಾ, ಇಂಥ ವ್ಯಕ್ತಿ ನಮಗೆ ಸಮಸ್ಯೆ ಮಾಡ್ತಾ ಇದ್ದಾರಾ, ಸಮಸ್ಯೆ ಸಿಕ್ಸಾಕ್ಸ್ತಾರ, ನಾವು ಏನು ಭಯ ಪಡಬಾರ್ದು. ದೇವರೇ, ನಿನ್ನ ವಾಕ್ಯದಿಂದ ನಾನು ಸ್ತುತಿಸ್ತೀನಿ, ನಿನ್ನನ್ನೇ ಆರಾಧಿಸ್ತೀನಿ. ದಾವೀದನ ಹಾಗೆ ನಾನು ನಿನ್ನನ್ನು ಆರಾಧಿಸುವಾಗ ದೇವರು ನಮ್ಮನ್ನು ಬಿಡುಗಡೆ ಕೊಡ್ತಾರೆ. ಪ್ರೀತಿಯ ದೇವ ಮಕ್ಕಳೇ, ಎಂಥ ವ್ಯಕ್ತಿಗಳಾದರೂ ಕೂಡ ನಾವು ಭಯ ಪಡಬಾರ್ದು. ದೇವದೂತರು ಹಾಗೆ ನಿಮ್ಮ ಜೀವಿತದಲ್ಲಿ ದೇವರು ಕಾಪಾಡ್ತಾನೆ. ಎಲ್ಲ ಪರಿಸ್ಥಿತಿಯಲ್ಲಿ ಜಯ ಕೊಡುವಂತಹ ದೇವರಾಗಿದ್ದಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಪ್ರೀತಿಗಳ ತಂದೆ, ಈ ಒಳ್ಳೆ ಸಮಯ ಕೂಟಿಗಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಈ ಮಕ್ಕಳು ಯಾರು ನೋಡ್ತಾರೋ ಆ ವಿಡಿಯೋನ ಆಶೀರ್ವದಿಸಿ ಅವ್ರ ಬಲ ಶಕ್ತಿನ ಕೊಡು ಅಪ್ಪ. ಅವರು ದಾವೀದನ ಹಾಗೆ ನಾವು ಆರಾಧಿಸುವಂತೆ ಮಕ್ಕಳನ್ನ ಸಹಾಯ ಮಾಡು. ಪ್ರೀತಿಗಳ ತಂದೆ, ಈ ಚಿಕ್ಕ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ್ತೇನೆ ಜೀವನ ತಂದೆ. ಆಮೇನ್ ಆಮೇನ್.